ಕಸ ಅನ್ನೋದು ಬೆಂಗಳೂರನ್ನ ಯಾವ ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ಬಿಬಿಎಂಪಿ ಹಾಗೂ ಜನರ ಬೇಜವಾಬ್ದಾರಿತನದಿಂದ ಮಹಾನ್ಯರ ಪ್ರತಿಮೆಗಳ ಸುತ್ತ ಕಸದ ರಾಶಿ ಬಿದ್ದಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿದ್ದೆ ತಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸಂವಿಧಾನ ಶಿಲ್ಪಿ ಹಾಗೂ ಸಾಹಸ ಸಿಂಹ ಪ್ರತಿಮೆ ಸುತ್ತ ಕಸದ ರಾಶಿ. ಸುದ್ದಿ ಪ್ರಸಾರವಾದ ಕೂಡಲೇ ಎಚ್ಚೆತ್ತ ಬಿಬಿಎಂಪಿ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆಜಾದ್ ನಗರದ ಕಸ್ತೂರಿಬಾ ನಗರದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರತಿಮೆಗಳಿವೆ. ಈ ಪ್ರತಿಮೆಗಳ ಸುತ್ತ ಲೋಡ್ ಗಟ್ಲೆ ಕಸದ ರಾಶಿ ಹಾಕಲಾಗಿತ್ತು. ಒಂದ್ ಕಡೆ ಬಿಬಿಎಂಪಿಯ ಬೇಜವಾಬ್ದಾರಿ ಹಾಗೂ ಜನರ ಅಜ್ಞಾನದ ಬಗ್ಗೆ ಸುದ್ದಿ ಪ್ರಸಾರವಾದ ಕೂಡಲೇ ಬಿಬಿಎಂಪಿ ಎಇಇ ಹಾಗೂ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಭೇಟಿ ನೀಡಿ ಕಸವನ್ನ ಕ್ಲೀನ್ ಮಾಡಿಸಿದ್ದಾರೆ. ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಹಿಂದೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಆ ಸುದ್ದಿ ಏನು ಅಂತಂದರೆ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಜೊತೆಗೆ ವಿಷ್ಣುವರ್ಧನ್ ಅವರ ಸ್ಟ್ಯಾಚ್ಯೂ ಏನಿದೆ, ಈ ಸ್ಟ್ಯಾಚ್ಯೂಗೆ ಸುತ್ತಲೂ ಕೂಡ ಕಸದ ರಾಶಿಯನ್ನು ತುಂಬಲಾಗಿತ್ತು. ಆ ಕಸದ ರಾಶಿಯನ್ನು ತುಂಬಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕಾಗಿತ್ತು. ಪೌರ ಕಾರ್ಮಿಕರು ಅದನ್ನು ಮಾಡ್ತಾಯಿದ್ರು. ಆದರೆ ಕಸ ಹಾಕೋದನ್ನು ನಿಲ್ಲಿಸುವಂಥ ಕೆಲಸವನ್ನು ಬಿಬಿಎಂಪಿ ಮಾಡುವಂಥದ್ದು, ಕ್ಯಾಮ್ರಾಗಳನ್ನು ಹಾಕುವಂಥದ್ದು ಅಥವಾ ಮಾರ್ಷಲ್ಗಳನ್ನು ಹಾಕುವಂಥದ್ದು ಅದ್ಯಾವುದೂ ಕೂಡ ಮಾಡಿರಲಿಲ್ಲ. ಈ ಬಗ್ಗೆ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿದಂಥ ನಂತರ ಬಿಬಿಎಂಪಿ ಈಗ ಎಚ್ಚೆತ್ತುಕೊಂಡ ನಂತರ ಈಗ ಕ್ಲೀನ್ ಮಾಡಿಸಿ, ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅಲ್ಲಿ ಪೌಡ್ರನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಇಲ್ಲೊಂದು ಬ್ಯಾನರನ್ನು ಕೂಡ ಕಟ್ಟಲಾಗಿದೆ. ಬಿಬಿಎಂಪಿ ಆದೇಶದ ಮೇರೆಗೆ ಇಲ್ಲಿ ಕಸವನ್ನು ಹಾಕಬಾರ್ದು, ಕಸ ಹಾಕಿದರೆ ಶಿಕ್ಷೆಗೆ ಗುರಿ ಆಗ್ತೀರಿ, 500 ರೂಪಾಯಿ ದಂಡವನ್ನು ಕೂಡ ವಸೂಲಿ ಮಾಡಲಾಗುತ್ತೆ ಅನ್ನೋ ಥರದ ಬೋರ್ಡನ್ನು ಹಾಕಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸುದ್ದಿ ಇದು. ಇನ್ನು ಈ ಬಗ್ಗೆ ವಿಸ್ತೃತ ಸುದ್ದಿ ಪ್ರಸಾರ ಮಾಡಿದಂತಹ ಪಬ್ಲಿಕ್ ಟಿವಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ರು. ವರ್ಷದಿಂದ ಇದೇ ಸ್ಥಳದಲ್ಲಿ ರಾತ್ರಿ ವೇಳೆ ಕಸವನ್ನ ಸುರಿಲಾಗ್ತಾ ಇತ್ತು. ಈ ಬಗ್ಗೆ ದೃಶ್ಯ ಸಹಿತ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿದ್ರಿಂದ ಸಮಸ್ಯೆ ಬಗೆಹರಿದಿದೆ. ಪ್ರತಿಮೆ ಸ್ಥಳದಲ್ಲಿ ಕ್ಲೀನ್ ಮಾಡಿ ದಂಡದ ಎಚ್ಚರಿಕೆಯ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ. ಇದಕ್ಕಾಗಿ ಪಬ್ಲಿಕ್ ಟಿವಿಗೆ ಧನ್ಯವಾದ ಅಂದ್ರು ಪಬ್ಲಿಕ್ಸ್. ನಾನು ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಸುಮಾರು ವರ್ಷಾನುಗಟ್ಲೆಯಿಂದ ನಾವು ಯಾವಾಗ ನೋಡ್ತೀವೋ ಫೋನ್ ಮಾಡಿದಾಗ ಬಂದು ಕ್ಲಿಯರ್ ಮಾಡ್ತಾರೆ, ಬಾಕಿ ಟೈಮಲ್ಲಿ ಹಾಕಲ್ಲ. ನಾವು ಆ ಕ್ಲಿಯರೆನ್ಸ್ಗಿಂತ ಹಾಕೋವ್ರನ್ನೇ ಅವಾಯ್ಡ್ ಮಾಡಿದಾಗ ಅದು ಕ್ಲೀನಾಗೇ ಇರುತ್ತೆ. ಸೊ ಈ ಗೋಡನ್ಗಳು ಫಸ್ಟ್ ನೋಟಿಸ್ ಇಶ್ಯೂ ಮಾಡಲಿ ಅಂತ ಬಿಬಿಎಂಪಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಪ್ರತಿಮೆಗಳ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಮಾರ್ಷಲ್ ನಿಯೋಜನೆಗೆ ನಿರ್ಧಾರ ಮಾಡಲಾಗಿದೆ. ಇನ್ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ ಅಂತ ಬಿಬಿಎಂಪಿ ಭರವಸೆಯನ್ನ ಕೊಟ್ಟಿದೆ. ಇದನ್ನ ಚಾಚೂ ತಪ್ಪದೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಪಾಲಿಸ್ತಾರಾ ಕಾದು ನೋಡಬೇಕಾಗಿದೆ. ಇನ್ಮೇಲೆ ಈ ರೀತಿಯಾಗಿ ಆಗದಂತೆ ಇಲ್ಲಿ ಯಾರು ಕಸ ಹಾಕ್ತಾರೆ ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಏನು ಗೋಡೌನ್ಗಳಿದ್ದಾವೆ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಬಿಬಿಎಂಪಿ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನು ಇದೇ ರೀತಿಯಾಗಿ ಮೇಂಟೈನ್ ಮಾಡ್ತಾರಾ ಅನ್ನುವಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.